ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಿ ವರ್ಲ್ಡ್. ನಾನು ನಿಮ್ಮ ಅಶ್ವಿನಿ ಗೌತಮ್. ಇವತ್ತಿನ ರೆಸಿಪಿ ಕೇಸರಿ ಬಾತ್. ನಮ್ಮ ಕಡೆ ಇದನ್ನು ಶಿರಾ ಅಂತ ಕರಿತೀವಿ. ಸೊ ಇದನ್ನು ತುಂಬ ಈಸಿಯಾಗಿ ಆ್ಯಂಡ್ ತುಂಬ ಬೇಗ ಯಾವ ಥರ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗೋಡಂಬಿಗಳು ಒಂದು 15 to 18 ಗೋಡಂಬಿಸ್ ತೊಗೊಳ್ಳೋಣ. ಒಂದು ಬೌಲ್ ರವೆ, ಒಂದು ಬೌಲ್ ರವೆ ಆದರೆ 1.5 ಬೌಲ್ ಸಕ್ಕರೆ ಬೇಕಾಗುತ್ತೆ ಇದಕ್ಕೆ. ಆ್ಯಂಡ್ ತುಪ್ಪ, ಲವಂಗ ಆ್ಯಂಡ್ ಏಲಕ್ಕಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ ಇದಕ್ಕೆ. ಈಗ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಗೋಡಂಬಿಗಳನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆ್ಯಂಡ್ ಅದೇ ಪಾತ್ರೆಯಲ್ಲೇ ಇನ್ನೂ ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಂಡು ರವಾನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ರವಾನ ಹುರ್ಕೋಬೇಕು. ಸೊ ಇಲ್ಲಿ ಗೋಡಂಬಿ ಚೆನ್ನಾಗಿ ಹುರ್ಕೊಂಡಾಗಿದೆ, ಇದನ್ನು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ಇದೇ ಪಾತ್ರೆಯಲ್ಲಿ ರವಾನ ಹುರ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ತುಪ್ಪ ಬೇಕಾದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಜಾಸ್ತಿ ನಾನು ತುಪ್ಪ ಬಳಸ್ತಾ ಇಲ್ಲ. ಇರೋ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ಸ್ಟವ್ನ ತುಂಬ ಕಮ್ಮಿ ಇದರಲ್ಲಿ ಇಟ್ಕೋಬೇಕು, ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈಗ ರವೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದೇ ಪಾತ್ರೆಗೆ ಅಗೇನ್ 1-2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಇದರಲ್ಲಿ 2 ಲವಂಗ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ಲವಂಗ ಆ್ಯಂಡ್ 1 ಏಲಕ್ಕಿನ ಈ ಥರ ಕುಟ್ಬಿಟ್ಟು ಹಾಕಿ, ಇಲ್ಲಾಂತಂದರೆ ಅದೇ ಥರ ಹಾಕಿಬಿಟ್ರೆ ಅದು ತುಪ್ಪದಲ್ಲಿ ಬೆಂದಾದ್ಮೇಲೆ ಸಿಡಿದ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಕುಟ್ಟಿ ಹಾಕಿ, ನೆಕ್ಸ್ಟ್ ಇದೆ ಚೆನ್ನಾಗಿದಾದ್ಮೇಲೆ ನೀರನ್ನು ಹಾಕೋಣ. ಈಗ ಇಲ್ಲಿ ನಾನು 1 ಕಪ್ ರವೆ ತೊಗೊಂಡಿದ್ದೀನಲ್ವ, ಸೊ ಇಲ್ಲಿ ನಾನು 2 ಕಪ್ಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಈಗ ಈ ರವಾನ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಯಾವುದೇ ಗಂಟುಗಳು ಆಗದೆ ಇರೋ ಥರ ಮಿಕ್ಸ್ ಮಾಡ್ತಾ ಸ್ವಲ್ಪ ಹಾಕೋತಾ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟುಗಳು ಆಗಬಾರ್ದು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಬ್ಬದ ಸೀಸನಲ್ಲಂತೂ ದೇವರಿಗೆ ತುಂಬ ಬೇಗನೆ ನೈವೇದ್ಯ ಮಾಡಬೇಕು ಅಂತಂದರೆ ಇದು ತುಂಬ ಈಸಿಯಾಗಿ ಮಾಡೋವಂಥ ರೆಸಿಪಿ. ಈಸಿಯಾಗಿ ಮಾಡಿಬಿಡ್ಬೋದು, ತುಂಬ ಬೇಗ ಆಗೋಗುತ್ತೆ. ಟೈಮ್ ಇಲ್ಲಪ್ಪ ನಮಗೆ ಆ್ಯಂಡ್ ಬ್ಯುಸಿ ಶೆಡ್ಯೂಲಲ್ಲಿರೋರಿಗೆ ಇದು ತುಂಬ ಮಾಡಿಸಿರೋಂಥ ತಿಂಡಿ, ದೇವ್ರಿಗೆ ಇಡೋದಕ್ಕೆ ನೈವೇದ್ಯ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ನೀರಲ್ಲಿ ರವೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಗಟ್ಟಿ ಆದಮೇಲೆ ನಾವು ಲಾಸ್ಟಲ್ಲಿ ಸಕ್ಕರೆನ ಹಾಕ್ಕೊಂಡು ಮತ್ತು ತಿರ್ಗಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಈ ಥರ ಬಂದಿದೆ ನೋಡಿ, ಇದರಲ್ಲಿ ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಕೇವಲ 5 ನಿಮಿಷದಲ್ಲೇ ಆಗೋವಂಥ ರೆಸಿಪಿ. ತುಂಬ ಬೇಗನೆ ಮಾಡಿಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಕ್ಕರೆ ಹಾಕ್ತಿದ್ದಂಗೆ ಇದು ತಿರ್ಗಾ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಲೂಸ್ ಆಗೋಯ್ತು, ತಿಳಿ ಆಗೋಯ್ತು ಅಂತ ಗಾಬರಿ ಬೀಳಬೇಡಿ. ಇದು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಅದು ತಾನಾಗೆ ಗಟ್ಟಿ ಆಗುತ್ತೆ. ಅದಾದಮೇಲೆ ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕುದಿ ಬರಬೇಕು. ಕುದಿ ಬಂದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆ್ಯಂಡ್ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿಗಳನ್ನ ಹಾಕ್ಕೊಂಡು ಆ್ಯಂಡ್ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ಮೇಲೆ ಕೇಸರಿ ಎಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಾಗಿತ್ತು ಇವತ್ತಿನ ರೆಸಿಪಿ. ಈ ಥರ ಬೌಲ್ಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿಕೊಂಡು ಶಿರಾನ ಅದರಲ್ಲಿ ಹಾಕ್ಕೊಂಡು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೇನು ಇಷ್ಟ ಆಗುತ್ತೆ, ಅಟ್ರಾಕ್ಟಾಗಿ ಕಾಣಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಮತ್ತೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.